ಏನು ಗೊತ್ತಾ, ಅಂತೂ ಇಂತೂ ಅಲಂಕಾರ ಪ್ಲಾಜಾಗೆ ಎಂಟ್ರಿ ಆದ್ವಿ. ಸೊ ಅದೊಂದು ವಿಡಿಯೋ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಅದೇ ನಾನ್ ಬರ್ಬೇಕಾದ್ರೂ ಇವಾಗ್ಲೂ ತುಂಬಾ ಚೇಂಜಸ್ ಇದೆ. ಎಂಟ್ರೆನ್ಸ್ ಅಲ್ಲಿ ಎಷ್ಟು ಚೇಂಜಸ್ ಇದೆ ಅಂತ ಅಂದ್ರೆ, ಸೊ ಒಳಗಡೆ ಎಷ್ಟು ಚೇಂಜಸ್ ಇದೆ ನೋಡೋಣ. ಸೊ ಬನ್ನಿ, ನನ್ನ ಹಸ್ಬೆಂಡ್ ಏನೋ ಹೇಳ್ಬೇಕಂತೆ, ಅದನ್ನ ಕೇಳ್ತೀನಿ ತಡೀರಿ ಒಂದ್ ನಿಮಿಷ. ಮೊದಲು ಇದು ಅಲಂಕಾರ ಥಿಯೇಟರ್ ಇದ್ದಿದ್ದು. ಅವಾಗ ರಾಜ್ಕುಮಾರ್ ಸಿನಿಮಾ ಕಾಮನ ಬಿಲ್ಲಿಲಿ ಭರ್ಜರಿ ಪ್ರದರ್ಶನ ಕಟ್ಟಿದ್ದು. ಹಾಗೆ ವಿಷ್ಣುವರ್ಧನ್ ಅವರ ಗಂಡುಗಲಿ ರಾಮ ಸಿನಿಮಾ ಬಿಡುಗಡೆ ಆಗಿತ್ತು. ದ್ವಾರಕೀಶ್ ಅವರ ಆನಂದ ಭೈರವಿ ಸಹ ಇಲ್ಲಿ ಬಿಡುಗಡೆ ಆಗಿತ್ತು. ಅದಾದ ನಂತರ ಅವೆಲ್ಲ ಡಮಾಲೇಶ್ ಮಾಡಿ ಈಗ ಅಲಂಕಾರ ಪ್ಲಾಜಾನ ನಿರ್ಮಾಣ ಮಾಡಿದ್ದಾರೆ. ಅವಾಗಂತ ಇದಂತ ಥಿಯೇಟರ್ಗಳು ಮಜಾ. ಇವಾಗ ಮಾಲ್ಗಳಲ್ಲಿ ನಮ್ಗೆ ಖಂಡಿತ ಇಷ್ಟ ಆಗಲ್ಲ ನೋಡಿ. ಆಕ್ಚುಲಿ ಇದು ನನ್ಗೆ ನಿಜ ಗೊತ್ತಿರ್ಲಿಲ್ಲ. ಅಲಂಕಾರ ಥಿಯೇಟರ್ ಆಗಿರೋದು ಪ್ಲಾಜಾ ಆಗಿದೆ ಅಂತ ನಿಜ ಗೊತ್ತಿರ್ಲಿಲ್ಲ. ಸೊ ಸುಮಾರು ಜನಕ್ಕೆ ಗೊತ್ತಿಲ್ಲ ಅಂತ ಅನ್ಕೊಳ್ತೀನಿ. ನನ್ನ ಹಸ್ಬೆಂಡ್ ಇಂದ ಒಂದೊಂದು ಒಳ್ಳೆ ನ್ಯೂಸ್ ಸಿಕ್ಕಿದೆ ನಿಮ್ಗೆ ಅಂತ ಅನ್ಕೊಳ್ತೀನಿ. ಬನ್ನಿ ಒಳಗಡೆ ಹೋಗಿ ನೋಡೋಣ. ನೋ ಸರ್, ಬರ್ತೀನಿ ಮತ್ತೆ ನೋಡಿ. ಬಟ್ ಒಳಗಡೆ ಆಗಿದೆ ಅನಿಸ್ತಾ ಇದೆ, ಏನು ಚೇಂಜ್ ಆಗಿಲ್ಲ ಅನಿಸ್ತಾ ಇದೆ. ಅದೇ ತರ ಡ್ರೆಸ್, ಅದೇ ಇದು ಮತ್ತೆ ಮಸ್ತ್ ಇದೆ. ಓಕೆ, ಹಾಗೆ ನೋಡ್ಕೊಂಡು ಹೋಗೋಣ. ಇಲ್ಲೇನು ಗೊತ್ತಾ, ಒಂದ್ ಕಡೆ ಹೋದ್ರೆ ಇನ್ನೊಂದ್ ಕಡೆ ಗಲ್ಲಿ ಹುಡ್ಕೊಂಡು ಬರ್ಬೇಕು ನಾವು. ಆಗಲ್ಲ. ಇವಾಗ ಒಂದ್ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಡ್ರೆಸ್ ಪರ್ಚೇಸ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಓಕೆ, ಎಲ್ಲ ವಿಡಿಯೋ ಮಾಡಿ ಡ್ರೆಸ್ ಪರ್ಚೇಸ್ ಮಾಡ್ತೀನಿ. ಬನ್ನಿ ನೋಡೋಣ. ಹೇಳಿ ಸರ್, ನಿಮ್ಮ ಹೆಸರು? ಸೀರೆ ಕಲರ್ ಚೆನ್ನಾಗಿದೆಲ್ಲ ಸರ್. ಇದು ಎಷ್ಟಾಗುತ್ತೆ ಸರ್? ಪರ್ಪಲ್ ಗ್ರೀನ್ ಪಕ್ಕ ಇದೆ. 1000 ಡಿಸ್ಕೌಂಟ್ ಇದೆಯಾ? ಆ ಕಡೆಯಿಂದ ಬರ್ತೀನಿ. ಲೇಡೀಸ್ ಜೀನ್ಸ್, ಬ್ಯಾಗಿ ಜೀನ್ಸ್ ಏನೇನು ಸಿಗುತ್ತೆ ಸರ್? ಸೆಟ್ ಇದೆ. ಓಕೆ, ಬ್ಯಾಗಿ ಜೀನ್ಸ್, ಲೇಡೀಸ್ ಶರ್ಟ್ಸ್, ವೆಸ್ಟರ್ನ್ ಟಾಪ್ಸ್, ಆಲ್ ವೆರೈಟೀಸ್ ಇದೆ. ಬ್ಯಾಗಿ ಜೀನ್ಸ್ ಇದೆ, ಶರ್ಟ್ಸ್ ಎಲ್ಲ ಇದೆ, ಗೌನ್ ಸ್ಟೈಲ್ ಇದೆ, ಗೌನ್ ಇದೆ. ಓಕೆ, ಕುರ್ತೀಸ್ ತೋರಿಸಿ ಸರ್ ನೋಡೋಣ. ಕಲರ್ ಶೇಡ್ ಇದೆ, ಒಳ್ಳೆ ಮೆಟೀರಿಯಲ್ ಇದೆ. ಇದು ಎಕ್ಸ್ಪೆಂಡ್ ಆಗಲ್ಲ ಸರ್? ಸ್ಟ್ರೆಚ್ ಬರಲ್ಲ ಇದು. ಬ್ಯಾಗಿ ಜೀನ್ಸ್ ಎಲ್ಲ ನಾನ್ ಸ್ಟ್ರೆಚ್ ಬರೋದು ಡೆನಿಮ್. ಓಕೆ, ಸ್ಟ್ರೆಚ್ ಬರೋದು ಯಾವ್ದಿದೆ? ಸ್ಟ್ರೆಚ್ ಎಲ್ಲ ನಾರ್ಮಲ್ ಜೀನ್ಸ್ ತೋರಿಸಿ ಅಂತ ನೋಡೋಣ. ಸ್ಕಿನ್ ಫಿಟ್ ಇದು ನಾರ್ಮಲ್ ಜೀನ್ಸ್, ಸ್ಕಿನ್ ಫಿಟ್ ಇದೆ, ಬುಟ್ ಕಟ್, ಬೆಲ್ ಬಾಟಮ್. ಸ್ಟ್ರೆಚ್ ಅಲ್ಲಿ ಬೆಲ್ ಬಾಟಮ್. ಕುರ್ತಿ ತೋರಿಸಿ ಸರ್. ನಿಮ್ಮ ಹೆಸರು? ಶಿವಕುಮಾರ್ ಅಂತ. ನಾನು 30 ವರ್ಷದಿಂದ ಹೌದಾ? 30 ವರ್ಷ ಆಯ್ತು. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ ಮೇಡಮ್, ವೆಲ್ಕಮ್. ಬನ್ನಿ ಮೇಡಮ್. ಹೇಳಿ ಸರ್, ನಿಮ್ದು ಎಷ್ಟು ವರ್ಷದಿಂದ ಇದೆ ಸರ್? ನೀವು ಎಷ್ಟು ವರ್ಷದಿಂದ ಇಲ್ಲಿದ್ದೀರಾ? 3 ವರ್ಷದಿಂದನಾ? ಓಕೆ, ತೋರಿಸಿ ಸರ್ ವೆಸ್ಟರ್ನ್ ಕಲೆಕ್ಷನ್ಸ್ ಹೇಗಿದೆ ಅಂತ. ಓಕೆ, ಲಾಂಗ್ ಬೇಕಾ, ಯಾವ ತರ ಬೇಕು ಎಲ್ಲ ಸಿಗುತ್ತೆ. ಓಕೆ, ತೋರಿಸಿ ಸರ್. ನೋಡಿ, ಈ ತರ ಇನ್ನೊಂದು ವೆಸ್ಟರ್ನ್ ನೋಡಿ ಎಲ್ಲದಲ್ಲಿ ಕಲರ್ಸ್ಗಳು ಸಿಗುತ್ತೆ. ನಮ್ಮ ಸೈಜ್ ಸಿಗುತ್ತೆ ಸರ್? ಹಾ, ಸಿಗುತ್ತೆ ಮೇಡಮ್. ಬ್ಯಾಕ್ ಸೈಡ್ ಸಿಗುತ್ತಲ್ಲ, ಆರಾಮಾಗಿ ಸೈಜ್ ಆಗಿರುತ್ತೆ. ತೋರಿಸಿ, ಒಂದು 2-3 ವೆರೈಟಿ ಸಿಗುತ್ತೆ, ಇದರಲ್ಲೂ ಸಿಗುತ್ತೆ. ಇದರಲ್ಲೂ ಕಲರ್ ಸಿಗುತ್ತೆ. ಓಕೆ, 7 ಕಲರ್ ಸಿಗುತ್ತೆ. 40 ವರೆಗೆ ಓಕೆ. ಇದು ವೈಟ್ ಹೌದಾ? ವೈಟ್ ಸಿಗುತ್ತೆ, ಸಿಂಗಲ್ ಪೀಸ್. ಈ ತರ 40 ವೇರ್ ನಾನು ಸಿಂಗಲ್ ಪೀಸ್ ಇರುತ್ತೆ. 40 ವೇರ್ ಇದೆ. ಇದ್ರಲ್ಲಿ ಈ ಕಲರದಲ್ಲಿ ಇದು ಇದೆಯಾ? ಅದರಲ್ಲೂ ಕಲರ್ ಸೈಜ್ ತೋರಿಸಿ. ಇದು ಈ ತರ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಏನು ಸೈಜ್ ಸರ್ ಇದು? ಸೈಜ್ ಇದೆ ಮೇಡಮ್. ಇದೆಲ್ಲ ಎಕ್ಸ್ಪೆಂಡಬಲ್ ಸೈಜ್ ಬರುತ್ತೆ. ಸೈಜ್ ಬರಲ್ಲ ಇದರಲ್ಲಿ. ಸೈಜ್ ಯಾರು ಬೇಕಾದ್ರೂ ವೇರ್ ಮಾಡ್ತಾರೆ. ಬರುತ್ತೆ ಒನ್ ಪೀಸ್ ಅದು. ಈ ತರ ಕ್ವಾಲಿಟಿ ತೋರಿಸಿ. ಯಾವ್ದು ಸ್ವಲ್ಪ ಲೆಂತ್ ಇರೋ ತೋರಿಸಿ. ಡಿಸ್ಪ್ಲೇ ಆಗಿದೆಯೋ ಅದರಲ್ಲಿ ಕಲರ್ಸ್ ಕೊಡ್ತೀನಿ. ಹೌದಾ? ಇದ್ರಲ್ಲಿ ಸೈಜ್ ಸಿಗುತ್ತಾ ವೈಟ್ ಟಾಪ್ ಅಲ್ಲಿ? ಹಾ ಮೇಡಮ್, ಸಿಗುತ್ತೆ. ಸರಿ, ಕೊಡಿ ನೋಡೋಣ. ಸೈಜ್ ಬರುತ್ತೆ. ಕಲರ್ಸ್ 2 ಕಲರ್ಸ್. ವೆಸ್ಟರ್ನ್ ಅಲ್ಲಿ ಜಾಸ್ತಿ ಕಲರ್ಸ್ ಬರಲ್ಲ. ಇದು ನನಗೆ ಆಗುತ್ತಾ? ಡೌಟ್ ಇದೆ. ನಿಮಗೆ ಬೇಕಂದ್ರೆ ಈ ತರ ಕಲರ್. ಓಕೆ, ಇದರಲ್ಲೂ ಕಲರ್ ಕೊಡ್ತೀನಿ. ವೈಟ್ ಇರುತ್ತೆ, ಇದು ಮಾತ್ರ ಕಲರ್ ಇತ್ತಲ್ಲ, ಆ ಕಲರ್ ಮಾತ್ರ ಚೇಂಜ್ ಇರುತ್ತೆ. ಶಾರ್ಟ್ ಕೊಡ್ತೀನಿ ನಮ್ಮ ಹತ್ರ. ಶಾರ್ಟ್ ಕೊಡ್ತೀವಿ. ಎಕ್ಸಾಕ್ಟ್ ನಿಮ್ಮ ಸೈಜ್ ಕೊಡ್ತೀನಿ. ನಿಮ್ಮ ಸೈಜ್ ಇದೆ ನನ್ನ ಹತ್ರ.
ಎಷ್ಟಿದೆ ಸರ್ ಹೇಗಿದೆ ಮೇಡಮ್ 450 ಆಗುತ್ತೆ ಡಿಸ್ಕೌಂಟ್ ಆಗಿ? 400 rupees ಫಿಕ್ಸ್ ಪ್ರೈಸ್ ಆಗುತ್ತೆ ಮೇಡಮ್. ಓಕೆ ಥ್ಯಾಂಕ್ ಯು ಸರ್. ಓಕೆ ಸರ್, ನಿಮ್ಮ ಬಿಸ್ನೆಸ್ ಎಲ್ಲ ಹೇಗೆ ಓಕೆ ಇವಾಗ ನಿಮ್ಮ ಮಾಲ್ ಎಲ್ಲ ಬಂದಿದೆಯಲ್ಲ, ಸೊ ನಿಮ್ಮ ಬಿಸ್ನೆಸ್ ಏನಾರು ಇದಾಗಿದೆ ಎಫೆಕ್ಟ್ ಆಗಿದೆ? ಏನಿಲ್ಲ, ಆರಾಮ್ಸೆ ಎಲ್ಲರೂ ಬರ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಇವ್ರಿಗೋಸ್ಕರನೇ ಇದು ಕಂಪ್ಲೀಟ್ ಮಾಡಿರೋದು. ಓಕೆ ಸರ್, ಥ್ಯಾಂಕ್ ಯು. ಓಕೆ ಮೇಡಮ್, ಥ್ಯಾಂಕ್ ಯು. ಅದು ವಿಡಿಯೋ ಮಾಡ್ಕೊಂತೀರಾ? ನೋಡ್ತಾನೆ ಇರಬೇಕು ಅನ್ಸ್ತಿದೆ ಹೊರತು ಸಾಕು ಅಂತ ಅನಿಸ್ತಾ ಇಲ್ಲ. ಮುಂದೆ ಹೋಗ್ತಾ ಇದ್ರೆ ಇನ್ನೂ ಸಿಗ್ತಾನೆ ಇದೆ. ಯಾವ್ದು ಮಾಡೋದು ಏನು ಅಂತ ಗೊತ್ತಿಲ್ಲ. ನೋಡೋಣ ಮುಂದೆ ತುಂಬಾ ಡ್ರೆಸ್ಸಸ್ ಇದೆ, ತುಂಬಾ ಶಾಪ್ಸ್ ಇದೆ. ನೋಡೋಣ ಹೇಗಿದೆ ಎತ್ತಿದೆ ಅಂತ. ಅಲ್ಲ, ಬೆಂಗಳೂರು ಒಟ್ಟಿ ಕನ್ನಡ ಬರಲ್ವಾ ನಿಮ್ಗೆ? ಬರುತ್ತಲ್ವಾ? ಹಾ, ನೋಡಿ. ನಿಮ್ ಶಾಪ್ ಬಗ್ಗೆ ಹೇಳಿ ಸರ್, ನಿಮ್ ಶಾಪ್ ಬಗ್ಗೆ ಹೇಳಿ. ಶಾಪ್ ನಂಬರ್ 158 ನಮ್ದು. 38 ವರ್ಷದಿಂದ ರೆಗ್ಯುಲರ್ ಇದೆ ಅಂಗಡಿ. ಜೀನ್ಸು, ಟಿ ಶರ್ಟು, ಜರ್ಕಿನು, ರೈನ್ ಕೋಟು ಎಲ್ಲ ಸಿಗುತ್ತೆ. ಡಿಸ್ಕೌಂಟ್ ಇದೆ, ರೀಸನಬಲ್ ಚಿಲ್ಡ್ರನ್ಸ್. ಅಲಂಕಾರ ಪ್ಲಾಜಾ ರೀಸನಬಲ್, ಶೋರೂಮ್ಗಿನ ನಮ್ದು ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗುತ್ತೆ. ಖಂಡಿತ 30-40 ಹೇಳಿ ಮಾಡ್ಬೋದು, ಶೋರ್. ಥ್ಯಾಂಕ್ ಯು ಸೊ ಮಚ್. ಈಶ್ವರನ್, ಥ್ಯಾಂಕ್ ಯು, ವೆಲ್ಕಮ್ ಮೇಡಮ್, ಥ್ಯಾಂಕ್ ಯು. ಸೊ ಬನ್ನಿ, ಇಲ್ಲಿ ಲೇಡೀಸ್ ಇದಾರೆ, ಲೇಡೀಸ್ ವೇರ್ ಸಿಗುತ್ತೆ. ನೋಡೋಣ ಏನೇನು ಸಿಗುತ್ತೆ ಅಂತ. ಓಕೆ, ಇದೆಲ್ಲ ನಿಮಗೆ 550 ಆಗುತ್ತೆ. 550 ಆಗುತ್ತೆ. ಈ ತರ ಗೌನ್ಸ್ ಬೇಕಂದ್ರೆ ನಿಮಗೆ 1100 rupees ಸಿಗುತ್ತೆ. ಈ ತರ ಗೌನ್ ಸೆಟ್ ನಲ್ಲಿ ಬೇಕಂದ್ರೆ ನಿಮಗೆ ಸೆಟ್ 1200. ಯಾವ ತರ ಬೇಕಿದೆ ಆ ತರ ಪ್ಯಾಟರ್ನ್. ಇದೆಲ್ಲ 550 ಆಗುತ್ತೆ. ಗೊತ್ತಾಯ್ತಲ್ಲ ಏನೇನು ಸಿಗುತ್ತೆ ಅಂತ ಅವ್ರು ಹೇಳಿದಾರೆ. ನಾನು ಅದನ್ನ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗೆ ಇಷ್ಟ ಆದ್ರೆ ಇಲ್ಲೂ ಕೂಡ ಬರಬಹುದು. ಇಲ್ಲಿ ಡ್ರೆಸ್ ಮಾತ್ರ ಅಲ್ಲ, A to Z ಸಿಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ನೋಡಿ, ಇನ್ನು ಮುಂದೆ ಹೋಗೋಣ, ಏನೇನು ಸಿಗುತ್ತೆ ವಿಡಿಯೋ ಮಾಡ್ಕೊಳ್ಳೋಣ. ಸೊ ನಂಗೊಂದು ಫೇವ್ರೆಟ್ ಕಲರ್ ಇದೆ, ನೋಡ್ಕೊಂಬರ್ತೀನಿ ಈ ಡ್ರೆಸ್ಸು ಹೇಗಿದೆ ಅಂತ. ಫುಲ್ ಸೆಟ್ ಇದು ಎಷ್ಟಾಗುತ್ತೆ? ಎಷ್ಟಾಗುತ್ತೆ? ಹೌದಾ, ಕಡಿಮೆ ಇಲ್ವಾ? ಬೇರೆ ಏನೇನು ಬಸ್ ನೋಡ್ಬೋದಾ? ಹಾಗೆ ನಿಮ್ಮ ಹೆಸರು, ನಿಮ್ಮ ಶಾಪ್ ನೇಮ್ ಹೇಳ್ತೀನಿ. ಓಕೆ, ನಮ್ಮ ಶಾಪ್ ನೇಮಾ ಸುನಿಧಿ ಫ್ಯಾಷನ್ ಮೇಡಮ್. ಓಕೆ, ಸುನಿಧಿ ಫ್ಯಾಷನ್ ಸೇಲ್ ಮಾಡಿದ್ರೆ ಮತ್ತೆ ಎಷ್ಟು ವರ್ಷದಿಂದ? 15 ಇಯರ್ಸ್ ಇಂದ ಇದೆ. ಮತ್ತೆ ಏನೇನು ಸೇಲ್ ಎಲ್ಲ ಇದೆ. ವೆಸ್ಟರ್ನ್ ವೇರ್ ಇದೆ. ವೆಸ್ಟರ್ನ್ ವೇರ್ ತೋರಿಸ್ತಾ ಕೋಟ್ ಸೆಟ್ ಇದೆ. ತುಂಬಾ ವೆರೈಟೀಸ್ ಇದೆ. ಟಾಪ್ ಬಾಟಮ್ ಒಂದು ಬಾಟಮ್. ಇನ್ನು ಕೋಟ್ ಸೆಟ್ ಟೈಪ್ ಎಲ್ಲ ಬೇಕಂತ ಕೋಟ್ ಸೆಟ್ ಇದೆ. ತುಂಬಾ ಟಾಪ್ ಮೇಡಮ್, ಬಾಟಮ್. ಇದೆಲ್ಲ ಬೇರೆ ಬೇರೆ ಪ್ಯಾಟರ್ನ್ ಬೇರೆ ಬೇರೆ. ವೆಸ್ಟರ್ನ್ ವೇರ್ ಬೇಕಾ? ವೆಸ್ಟರ್ನ್ ವೇರ್ ಇದೆ. ವೆಸ್ಟರ್ನ್ ವೇರ್ ತೋರಿಸಿ. ಡಿಫ್ರೆಂಟ್ ಐಟಮ್ಸ್ ಇದೆ, ತೋರಿಸಿ. ಹಾಂ ಮೇಡಮ್, ಇದರಲ್ಲಿ ಕಲರ್ಸ್ಗಳು ಎಲ್ಲದರಲ್ಲೂ ಕಲರ್ ಸಿಗುತ್ತೆ ಮೇಡಮ್. ಮೇಡಮ್ ಇದು XL ವರೆಗೂ ಬರುತ್ತೆ ಮೇಡಮ್. XL ವರೆಗೂ. ಇದು ಶಾರ್ಟ್ ಫ್ರಾಕ್ ಲುಕ್ ಮೇಡಮ್. ಶಾರ್ಟ್ ಫ್ರಾಕ್ ಈ ಥರ ಸಿಗುತ್ತೆ. ಇನ್ನು ನಿಮಗೆ ಫ್ಯಾನ್ಸಿ ಆಗಬೇಕಂದ್ರೆ ಈ ಥರನೂ ಸಿಗುತ್ತೆ ಮೇಡಮ್. ಇದು ಫ್ಯಾನ್ಸಿ ಮತ್ತೆ ಒಳಗಡೆ ಇನ್ನರ್ ಸಮೇತ ಬರುತ್ತೆ. ಇಲ್ಲಿ ಪ್ಯಾಂಟ್ ಕೂಡ ನಟೆ ಇದಿದೆ ಮೇಡಮ್. ಲೈನಿಂಗ್ ಇದೆ, ಲೈನಿಂಗ್ ಇದೆ. ಫ್ರಾಕ್ ಇದೆ, ಸಿಂಗಲ್ ಪೀಸ್ ವೇರ್ ಮಾಡೋ ಥರ ಮೇಡಮ್. ಸ್ವಲ್ಪ ಲಾಂಗ್ ಗೌನ್ ಲುಕ್ ಥರ ಇದೆ. ಅದು ಬೆಲ್ಟ್ ಕೂಡ ಬರುತ್ತೆ. ಸ್ವಲ್ಪ ಪಾರ್ಟಿ ವೇರ್ ಹಾಕ್ತಾರಂದ್ರೆ ಪಾರ್ಟಿ ವೇರ್ ಕೂಡ ಸಿಗುತ್ತೆ. ಈ ಥರ ಸೈಜ್ ಸಿಗುತ್ತೆ ಮೇಡಮ್. 1 2 XL ವರೆಗೂ ಹಾಕ್ಬೋದು ಮೇಡಮ್. ಸ್ಟೈಲ್ ಸಿಗುತ್ತೆ. ಕೋಟ್ ಸೆಟ್ ಬೇಕಾ? ಸಿಗುತ್ತೆ. ನಮ್ಮ ಹತ್ರ ಅಪ್ ಟು 6 XL ವರೆಗೂ ಇರುತ್ತೆ ಮೇಡಮ್. ಸುನಿಧಿ ಫ್ಯಾಷನ್, ಗ್ರೌಂಡ್ ಫ್ಲೋರ್. ಹಾ, 131 ಶಾಪ್. 130.
ಡಿಫ್ರೆಂಟ್ ಆಗಿದೆ, ನನಗೆ ಇಷ್ಟ ಆಯ್ತು. ನಾನು ವಿಡಿಯೋ ಕಟ್ ಮಾಡಿ ನಾನು ಶಾಪಿಂಗ್ ಕೂಡ ಮಾಡ್ತೀನಿ. ಸೊ ಬನ್ನಿ, ನನಗೆ ತುಂಬಾ ಇಷ್ಟ ಆಗಿದೆ. ಓಕೆ, ಅದನ್ನ ವೇರ್ ಮಾಡಿ ಕೂಡ ನಾನು ನೆಕ್ಸ್ಟ್ ವಿಡಿಯೋ ತೋರಿಸ್ತೀನಿ ಹೇಗಿದೆ ಅಂತ. ಸೊ ನೋಡಿ, ಇಲ್ಲಿ ಟಾಪು ಬಡ ವೆಸ್ಟರ್ನ್ ಆಯ್ತು ಸೆಟ್ ಬೇಕು, ಕುರ್ತಾ ಸೆಟ್. ಇದೆಲ್ಲ 5XL 6XL ವರೆಗೂ ಸಿಗುತ್ತೆ ಮೇಡಮ್. M to 6XL ವರೆಗೂ ಇದೆ. ಓಕೆ, ಇದೆಲ್ಲ ಬೇರೆ ಬೇರೆ ಡಿಸೈನ್ಸ್ಗಳು ಬೇಕಂದ್ರೆ ಕೊಡ್ತೀನಿ. ಇಲ್ಲಿ M to 6XL ವರೆಗೂ ಇದೆ. ಓಕೆ, ನಿಮ್ಗೆ ಇನ್ನು ಬೇರೆ ಬೇರೆ ಪ್ಯಾಟರ್ನ್ಸ್ ಡಿಸೈನ್ಸ್ ಎಲ್ಲ ಸಿಗುತ್ತೆ. ಬಾಟಮ್ ಆರ್ಗೆನ್ಸ ದುಪಟ್ಟ ಸೈಜ್ ಇದೆಯಾ ಮೇಡಮ್? ಎಲ್ಲಿ ಬೇಕಾದ್ರೆ ನನಗೆ ಎಲ್ಲಿ ಬೇಕು ಅನ್ಕೋತೀನಿ. ಎಲ್ಲಿ ಬೇಕಾ ಎಲ್ಲಿ ಕೊಡಿ. ಇದು ಡಿಫ್ರೆಂಟ್ ಕೋರ್ಸ್. ಹಾಂ ಈ ಥರ ಧೋತಿ ಟೈಪಲ್ಲಿ ಬೇಕಂದ್ರೆ ಸಿಗುತ್ತೆ. ಟಾಪು ಇದು ಧೋತಿ ಪ್ಯಾಂಟ್ ಮೇಡಮ್. ಇದರ ಸೈಜಸ್ ಕೂಡ ಸಿಗುತ್ತೆ ಮೇಡಮ್. M to XXL ಏನು ಸೈಜ್ ಇದೆ? ನೆಟ್ಟೆ ದುಪಟ್ಟ ಮೇಡಮ್. 999 ಬರುತ್ತೆ. ಇದರ ಸೈಜ್ ತೋರಿಸಿ ನೋಡೋಣ. ಸೈಜ್ ಏನು ಸೈಜ್ ಕೊಡ್ತೀನಿ? XL ಟಾಪ್ ಮೇಡಮ್. ಬಾಟಮ್ ಮೇಡಮ್ ಇದೆಲ್ಲ ಒಂದು 6 ವರೆಗೂ ಬರುತ್ತೆ. ಒಳ್ಳೆ ಬೆಳೆ ಕೊಡ್ತೀನಿ. ಶಿಫಾನ್ ಬೇಕಾ? ಶಿಫಾನ್ ಇದೆ ಮೇಡಮ್. 600 ಶಿಫಾನ್ ಅಲ್ಲಿ ಲೇಸರ್ ಶಿಫಾನ್. ಇಲ್ಲ ಇದರಲ್ಲೂ ಕಲರ್ಸ್ ಇದೆ. ಒಳ್ಳೆ ಬಟ್ಟೆ ಇದೆ ನೋಡಿ. ಏನಿಲ್ಲ, ಅದು ಮೆರೂನು ಪರ್ಪಲ್. ಒಂದು ಕೆಳಗಡೆ ಗ್ರೌಂಡ್ ಫ್ಲೋರ್ ಮಾತ್ರ ಆಗಿದೆ. ಅವಾಗ ಸುಸ್ತಾಗ್ಬಿಟ್ಟಿದ್ದೀನಿ. ಹೋಗ್ತಾ ಇದ್ರೆ ಮೇಲೆ ಹೋಗ್ತಾನೆ ಇದೀವಿ. ನೋಡೋಣ ನೆಕ್ಸ್ಟ್ ಫ್ಲೋರ್ ಏನಿದೆ, ಏನ್ ಸಿಗುತ್ತೆ ಅಂತ ಅದನ್ನಾರು ನೋಡೋಣ. ಸುಸ್ತಾಗಿದ್ದೀನಿ ಆಲ್ರೆಡಿ. ಇನ್ನೆಷ್ಟು ಫ್ಲೋರ್ ಮಾಡ್ತೀನಿ, ಎಷ್ಟು ನೋಡ್ತೀನಿ ಅಂತ ಗೊತ್ತಿಲ್ಲ. ಬನ್ನಿ, ಅದು ಒಂದ್ಸಲ ಚೆಕ್ ಮಾಡೋಣ. ಬನ್ನಿ ನೋಡೋಣ ಏನೇನ್ ಸಿಗುತ್ತೆ ಅಂತ. ಸುಮ್ನೆ ಅಲ್ಲಿಗೂ ಇಲ್ಲಿ ಅದು ಬೆಳಗ್ಗೆ ಕೊಡ್ಸಿರೋದ. ಆದ್ರೆ ನಮ್ಮ ಮದ್ವೆ ದೋಸ್ತರು ರೆಡಿ ಆಗೊಂಡ್ ಕರ್ಕೊಂಡ್ಬಿಟ್ಟು ಕೊಡ್ಸಿದ್ರಿ ತಾನೆ. ಇಲ್ಲಿ ನೆನಪಕ್ಕೋಸ್ಕರ ಒಂದರ ತಗೊಂಡ್ ಹೋಗ್ಬೇಕಲ್ವ ನಾವು. ಆಯ್ತು, ಕೊಡ್ಸೋಣ ಪಾಪ. ಇವಾಗ ಒಂದ್ ಕೊಡ್ಸ್ಲೇಬೇಕು. ನಾನ್ ತಗೊಳ್ದೆ ಸುಮ್ನೆ ಹೋಗಲ್ಲ. ಕೊಡಿಸ್ತೀನಿ ನಾನು ನಾನ್ ತಗೊಳ್ದೆ ಅಂತೂ ಹೋಗಲ್ಲ. ಆಯ್ತು. ಓಕೆ, ಬನ್ನಿ ಕೊಡಿಸ್ತಾರಂತೆ. ಇವಾಗ ಸ್ವಲ್ಪ ಎನರ್ಜಿ ಬಂತು. ಯಾಕೆ ಹೇಳಿ, ಶಾಪಿಂಗು ಕೂಡ ಮಾಡ್ತೀನಿ ಅಂತ ಬಂತಲ್ಲ, ಅದಕ್ಕೆ ಬನ್ನಿ ನೋಡೋಣ. ಇವಾಗ ನನಗೆ ಅಂತ ಸೆಲೆಕ್ಟ್ ಮಾಡಕ್ ಹೋಗ್ತಾ ಇದ್ದೀನಿ. ಒಳ್ಳೊಳ್ಳೆ ಶಾಪ್ ಸಿಗ್ಲಪ್ಪ. ವೆಸ್ಟರ್ನ್ ವೇರ್ ಇದೆ, ಚೆನ್ನಾಗಿದೆ, ಸೂಪರ್ ಆಗಿದೆ. ಇದು ಏನ್ ಸೈಜ್ ಇದೆ ಅವ್ರೆ? XL ಸಿಗುತ್ತಾ? ಸಿಗಲ್ವಾ? ಇನ್ನ ಸೈಜ್ ಸಿಗುತ್ತೆ? ಎಂ ತೋರಿಸಿ ನೋಡೋಣ. ಇದೇನಾ? ಸ್ಟ್ರೆಚಬಲ್ ಇದೆಯಾ? ಫಸ್ಟ್ ಇದೆಯಮ್ಮ. ಓಕೆ, ತೋರಿಸಿ ನೋಡೋಣ. ಹೌದಾ? ಓಕೆ, ಸಾರಿ. ಆಯ್ತು, ಅದೇ ಕುತ್ಕೊಂಡಿದ್ದೀನಿ. ನೋಡಿ, ಹಸ್ಬೆಂಡ್ ಬರ್ತಿದ್ದಾರೆ. ಅವ್ರು ವೇಟ್ ಮಾಡ್ತಾ ಇದ್ದೀನಿ. ಏನ್ರಿ? ಇದು ಚೆನ್ನಾಗಿದೆ. ಹೇಳಿ ಎಷ್ಟಂತ ಹೇಳ್ಬಾ. ನಿಮ್ಮ ಮನೇಲಿ ಯಾರು ಈ ತರ ಜುಗ್ಗಗಳಿದ್ದಾರೆ ದಯವಿಟ್ಟು ಕಮೆಂಟ್ಸ್ ಮಾಡಿ. ನಾನು ಕಮೆಂಟ್ ಮಾಡ್ತೀನಿ. ಪಕ್ಕ ಪಿಂಕ್
ಡಿಸ್ಕೌಂಟ್ ಇಲ್ವಾ ಸರ್? ಡಿಸ್ಕೌಂಟ್ ಮಾಡಿ ಸರ್. ಹಾಂ, ಎಷ್ಟು ಹೇಳಿದ್ದು? 279. ಕುಡಿಯೋಣ, ಬನ್ನಿ ಬನ್ನಿ, ಬಾದಾಮಿ ಹಾಲು ಕುಡಿಯೋಣ. ಕಾಂತಿ ಸ್ವೀಟ್ ಕರ್ಕೊಂಡು ಹೋಗ್ತಿದ್ದಾರೆ, ಬಾದಾಮಿ ಹಾಲು ಕುಡಿಯೋಣ ಅಂತ ಕುಡಿತಿದ್ದೀವಿ. ಅಂತೂ ಇಂತೂ 2.5 hour ಆಗಿದೆ ನಾವು ಆಚೆ ಬರೋಷ್ಟರಲ್ಲಿ ಎಲ್ಲ ನೋಡಿಕೊಂಡು. ಸೊ ಬಂದ್ವಿ, ಕೊನೆಗೂ ಸ್ವಲ್ಪ ವಿಡಿಯೋಸ್ ಮಾಡ್ಕೊಂಡಿದ್ದೀನಿ, ಎಲ್ಲ ಕವರ್ ಮಾಡೋಕ್ಕಾಗಿಲ್ಲ. ಓಕೆ ಬನ್ನಿ, ಇವಾಗ ಬೇರೆ ಏನಾದರೂ ಆದರೆ ಹೋದರೆ ತೋರಿಸ್ತೀನಿ, ಹೋಗಲಿಲ್ಲ ಅಂತಂದರೆ ನೆಕ್ಸ್ಟ್ ಟೈಮ್ ಬರ್ತೀನಿ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹಾಗೆ ಬಾದಾಮ ಕುಡಿತಾ ಇದ್ವಿ ಲಾಸ್ಟ್ಗೆ ಮೂಮೆಂಟ್ಗೆ. ಓಕೆ ಟೈಮ್ ಕೊಡಿ, ಡ್ರೆಸ್ ನೋಡ್ಕೊಂಡು ಬಂದ್ಬಿಟ್ಟು ಕುಡಿದ್ಬಿಟ್ಟು ಬರ್ತೀನಿ. ಶಾಪ್ ಇಲ್ಲಿ ಫ್ರಂಟ್ ಶಾಪ್ ಅಲಂಕಾರ ಪ್ಲಾಜಾ ಆಪೋಸಿಟ್ ಟು ಕಾಂತಿ ಸ್ವೀಟ್ಸ್ ಇರೋದು. ಶಾಪ್ ನಂಬರ್ 4 ನಮ್ದು, ಫಸ್ಟ್ ಶಾಪೇ ನಮ್ದು. ಎಲ್ಲ ಆಫರ್ಸ್ ಹಾಕಿದೀವಿ, ಎಲ್ಲ ವೆರೈಟೀಸ್ ಇದೆ ನೋಡಿ. ಪಟಿಯಾಲ ಬರುತ್ತೆ ನಿಮಗೆ, ಗೌನ್ ಸಿಗುತ್ತೆ, ಕ್ರಾಪ್ ಟಾಪ್ಸ್ ಬರುತ್ತೆ, ಮತ್ತೆ ಚೀಪ್ ಆ್ಯಂಡ್ ಬೆಸ್ಟ್, ಚೀಪ್ ರೇಟಲ್ಲೇ ಕೊಡ್ತೀವಿ, ಬೆಸ್ಟ್ ಐಟಮ್ ಕೊಡ್ತೀವಿ. ಇದೇ ಪೀಸ್ ಎಲ್ಲ ಬೇರೆ ಕಡೆ ಜಾಸ್ತಿ ಇರುತ್ತೆ, ಇಲ್ಲಿ ಬಂದರೆ ನಿಮಗೆ ರೀಸನಬಲ್ ರೇಟ್ ಸಿಗುತ್ತೆ ಆ ಥರ. ಥ್ಯಾಂಕ್ ಯು ಸರ್, ನನಗೂ ರೀಸನಬಲ್ ರೈಟ್ ಅನಿಸ್ತು, ಹಾಗಾಗಿ ನಾನು ಕೂಡ ಒಂದು ಡ್ರೆಸ್ ತಗೊಂಡಿದ್ದೀನಿ. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು. ಹಾಂ ಸರ್ ಹೇಳಿ. ಅಲಂಕಾರ ಪ್ಲಾಜಾ ಮೆಡ್ಸಿಗಲ್ಲಿ ಹಾಂ, ಇಲ್ಲಿ ನಮ್ಮ ಆಫರ್ ಇದೆ ಮೆಡ್ಸಿಗಲ್ಲಿ. ನಾವು ಅಲಂಕಾರ ಪ್ಲಾಜಾ ಒಂದು ಬಿಗ್ ಬಾರ್ಗಿಂಗ್ ಮಾರ್ಕೆಟ್, ಬಟ್ ವಿ ಗಿವಿಂಗ್ ವೆರಿ ಬೆಸ್ಟ್ ರೇಟ್. ಯಾರು ಕೊಡಲ್ಲ ಈ ರೇಟಲ್ಲಿ, ಮಾರ್ಕೆಟಲ್ಲಿ ಕೊಡಲ್ಲ, ಚಿಕ್ಕಪೇಟೆಯಲ್ಲಿ ಕೊಡಲ್ಲ, ಮಾಮೂಲ್ಪೇಟೆ ಕೊಡಲ್ಲ, MG ರೋಡಲ್ಲಿ ಕೊಡಲ್ಲ, ನಿಮಗೆ ಗೋರ್ಬಂಗಲ್ಲಿ ಕೊಡಲ್ಲ, ಮಲೇಶ್ವರಂ ಕೊಡಲ್ಲ, ರಾಜನಗರ ಕೊಡಲ್ಲ, ಯಾರು ಕೊಡಲ್ಲ ಆ ರೇಟಲ್ಲಿ. ನಮ್ಮ ಅಲಂಕಾರ ಪ್ಲಾಜಾದಲ್ಲಿ ಶಾಪ್ ನಂಬರ್ 4 ಅಲ್ಲಿ ಆಫರ್ ರೇಟಲ್ಲಿ ಬೆಸ್ಟ್ ರೇಟಲ್ಲಿ ಕೊಡ್ತೀವಿ. ಅದು ಅಡ್ರೆಸ್ ಆಪೋಸಿಟ್ ಕಾಂತಿ ಸ್ವೀಟ್ಸ್. ಬಟ್ ಇದು ಇದು ಕ್ವಾಲಿಟಿ ಬಗ್ಗೆ ನಾವು ಹೇಳ್ತಾ ಇದೀವಿ. ಕ್ವಾಲಿಟಿ 100% ಗ್ಯಾರಂಟಿ. ನೀವು ಒಂದ್ಸರಿ ನೀರು ಹಾಕಿದ್ರೆ ಏನು ಪ್ರಾಬ್ಲಮ್ ಬರಲ್ಲ. ಕ್ವಾಲಿಟಿ ಒಟ್ಟು ಇದೆ, ರೀಸನಬಲ್ ಪ್ರೈಸ್ ಇದೆ. ನೀವು ನೆಕ್ಸ್ಟ್ ಟೈಮ್ ನೆಕ್ಸ್ಟ್ ಟೈಮ್ ಬರ್ಬೇಕು, ನೀವು ರಿಪೀಟ್ ಬರ್ಬೇಕು ನಮ್ಮ ಅಂಗಡಿಗೆ. ಆ ಥರ ವೆರೈಟಿ, ಆ ಥರ ಕ್ವಾಲಿಟಿ ಕೊಡ್ತೀವಿ ಮೇಡಮ್. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು ಸರ್? ನನ್ನ ಹೆಸರು ಅಹಮದ್, ಮೊಹಮ್ಮದ್ ಮುದಸ್ಸಿರ್ ಅಹಮದ್. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ನಾನು ಈ ಡ್ರೆಸ್ ಕೂಡ ಶಾಪ್ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ, ಡೀಸೆಂಟ್ ಕೂಡ ಇದೆ ನೋಡಿ, ಚೆನ್ನಾಗಿದೆ. ಸೊ ನನಗೆ ಅನಿಸ್ತು ಈ ರೈಟ್ ತಗೊಳ್ಬಹುದು ಅಂತ ಬೇರೆ ಕಡೆಗೆ ಹೋಲಿಸಿದ್ರೆ. ಸೊ ಹಾಗಾಗಿ ನಾನು ತಗೊಂಡಿದ್ದೀನಿ. ಸೊ ಇವ್ರು ಹೇಳ್ದ ಹಾಗೆ ಇಲ್ಲಿ ಕಡಿಮೆ ರೇಟ್ಗೆ ಸಿಗುತ್ತೆ. ಸೊ ನೀವು ಬಂದು ಶಾಪ್ ಮಾಡಿ. ಥ್ಯಾಂಕ್ ಯು ಸರ್. ಓಕೆ, ಅಂತ ಶಾಪಿಂಗ್ ಮುಗಿಸ್ತೀವಿ. ಹೇಗಿತ್ತು ರೀ ಅನುಭವ? ನಾವು 20 ವರ್ಷದಿಂದ ಬಂದಿದ್ದು, ನೋಡಿ ಸೇಮ್ ಹಂಗೆ ಇದೆ, ಏನ್ ಚೇಂಜಸ್ ಆಗಿಲ್ಲ, ಜನಗಳು ಆಗಿದ್ದಾರೆ, ತುಂಬಾ ರಶ್ ಇದೆ. ಮತ್ತೆ ಅಷ್ಟೇ ರೈಟ್ ಇರುತ್ತಾ? ಅದೇ ಬಾರ್ಗಿಂಗ್ ಇದೆ. ಬಟ್ ಹಾಗೆ ರೈಟ್ ಏನಿತ್ತು ಅದಕ್ಕೆ ನಮ್ಗೆ ಕಡಿಮೆ ಅನಿಸ್ತಿತ್ತು, ಈಗಿನ ರೈಟ್ ಏನಿದೆ ಇದಕ್ಕೆ ಕಡಿಮೆ ಅನಿಸ್ತಿದೆ. ಓಕೆ, ನಮ್ಮ ಕೈಲಿ ಮೊಬೈಲ್ ತಗೊಳಕ್ ಆಗಲ್ಲ ಅಂತ ಅನ್ಸೋದ್ರಾಗ ಇಲ್ಲಿ ಬಂದು ಆರಾಮ್ ಸ್ಟಾಪ್ ಮಾಡ್ಬೋದು, ಏನಿಲ್ಲ. ಚೆನ್ನಾಗಿದೆ, ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ. ಸೊ ನನಗೆ ನಿಜ ಹೇಳ್ಬೇಕಂದ್ರೆ ತುಂಬಾ ಖುಷಿ ಆಯ್ತು. ಯಾಕೆ ಅಂತ ಅಂದ್ರೆ ಆಗಿನ ಅನುಭವ ಏನಿತ್ತು ಇವಾಗಲೂ ಹಾಗೆ ಅನಿಸ್ತು, ಒಂಥರ ಫೀಲ್ ಲೈಕ್ ಖುಷಿ ಅನಿಸ್ತು. ಥ್ಯಾಂಕ್ ಯು. ಮೆಮೊರೇಬಲ್ ಬಂತು, ತುಂಬಾ ಖುಷಿ ಆಯ್ತು. ಅದು ಅಭಿಷೇಕ್ ಬಂದೆ. ಏನ್ ಗೊತ್ತಾ, ನಮ್ಮ ಮದ್ವೆ ದಸರಾ ಬರ್ತಾ ಇದ್ವಿ, ಅವಾಗ ಎಲ್ಲರೂ ಕರ್ಕೊಂಡು ಹೋಗೋ ಅಂತಂದ್ರೆ ಟಕ್ ಟಕ್ ಟಕ ಅಂತ ಇಲ್ಲೇ ಒಂದ್ ಕರ್ಕೊಂಡ್ ಬಿಡ್ತಿದ್ರು. ಇವಾಗ ಕರ್ಕೊಂಡು ಹೋಗಿ ಅಂದ್ರೆ ಮಾಲ್ಕ ಕರ್ಕೊಂಡು ಹೋಗಲ್ಲ, ಏನು ಕೇಳಿ ಸುಮ್ಮನೆ ಸಾಕು ಒಂದ್ ಕಡೆ ಕುತ್ಕೋಬೇಕು ಹಾಗೆ ಹೀಗೆ ಅಂತ. ಇಲ್ಲಾಂದ್ರೆ ನೋಡಿ, ಅವರು ಖುಷಿಯಾಗಿದ್ದಾರೆ, ನಾನು ಖುಷಿಯಾಗಿದ್ದೀವಿ. ಒಂಥರ ಚೆನ್ನಾಗಿದೆ. ಯಾಕೆಂದ್ರೆ ಇಲ್ಲೆಲ್ಲ ಲೋಕಲ್ ಕ್ರೌಡ್ ಇರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಅಲ್ಲೆಲ್ಲ ಒಂಥರ ಏನೋ ಫೀಲ್ ಆಗುತ್ತೆ ಅಂತ ಇವ್ರು ಅನ್ಕೊಂತಾರೆ. ಬಟ್ ನಾವು ಜಾಸ್ತಿ ಅಲ್ಲಿಗೂ ಹೋಗ್ತೀವಿ. ಬಟ್ ಇದನ್ನ ನಾನು ರೀಕಾಲ್ ಮಾಡ್ಕೋಬೇಕಿತ್ತು, ಎಷ್ಟು ಚೆನ್ನಾಗಿದೆ ಅನ್ನೋದು ನನಗೆ ಬೇಕಿತ್ತು. ಹಾಗಾಗಿ ಬೋರಿಂಗ್ ಎಲ್ಲ ಹೋಯ್ತು, ಇಲ್ಲಿ ಬಂದ್ಮೇಲೆ ತುಂಬಾ ಚೆನ್ನಾಗಿದೆ, ಖುಷಿಯಾಗಿದೆ. ಹಾಗೆ ನಿಮ್ಗೂ ಕೂಡ ಖುಷಿ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಖುಷಿ ಆಗಿದೆ ದಯವಿಟ್ಟು ಕಮೆಂಟ್ಸ್ ಮಾಡಿ, ನೀವು ಬಂದಿದ್ರೆ. ಸೊ ನೀವು ಕೂಡ ಕಮೆಂಟ್ಸ್ ಮಾಡಿ, ನಾನು ತಿಳ್ಕೊತೀನಿ. ಹೌದು, ನಂತರ ಆಸೆ ಪಡೋರು ತುಂಬಾ ಜನ ಇದ್ದಾರೆ, ಇದು ನನಗೂ ಇಷ್ಟ ಆಗುತ್ತೆ. ಮತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋ ದಯವಿಟ್ಟು ಮರಿಬೇಡಿ. ನಿಮ್ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್. ಬಾಯ್. ಬಾಯ್ ಹೇಳಿ. ಬಾಯ್.